ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋ ಒಂದು ಕಾನ್ಸೆಪ್ಟ್ ಅಂದರೆ ಭಾರತಕ್ಕೆ ಐರೋಪ್ಯರ ಆಗಮನ 7ನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 3ರ LBA ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇದಿಷ್ಟು ಕ್ವೆಶನ್ಸನ್ನು ನಾನು ನಿಮ್ಮ ಜೊತೆ ಎಕ್ಸ್ಪ್ಲನೇಷನ್ ಮಾಡೋದಿಲ್ಲ, ಯಾಕೆ ಅಂತ ಹೇಳಿದ್ರೆ ವಿಡಿಯೋ ತುಂಬ ಲೆಂದಿ ಆಗುತ್ತೆ. ನಾನು ವಿಡಿಯೋನ ಜಸ್ಟ್ ಸ್ಕ್ರೋಲ್ ಮಾಡ್ತೀನಿ. ನಿಮಗೆ ಡೌಟ್ಸ್ ಇದ್ದರೆ ಅಥವಾ ನಿಮಗೆ ಯಾವುದಾದ್ರೂ ಆನ್ಸರ್ ಬೇಕು, ಕ್ವೆಶನ್ ಕರೆಕ್ಟಾಗಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ವಿಡಿಯೋನ ಪಾಸ್ ಮಾಡಿ ನೀವು ನೋಡ್ಕೊಳ್ಬೋದು ಫ್ರೆಂಡ್ಸ್. ನೋಡಿ, ಸುಲಭ, ಸಾಧಾರಣ, ಇದರಲ್ಲಿ ಮಲ್ಟಿಪಲ್ ಚಾಯ್ಸ್, ಇದರಲ್ಲಿ 5 ಕೊಟ್ಟಿದ್ದಾರೆ. ನೆಕ್ಸ್ಟ್, ಮೊದಲೆರಡು ಪದಗಳಿಗೆ ಇರುವ ಸಂಬಂಧವನ್ನು ತಿಳಿದು ಮೂರನೇ ಪದಕ್ಕೆ ಸಂಬಂಧಿಸಿದಂತೆ 4ನೇ ಪದ ಬರೆಯಿರಿ. ಇದನ್ನು 5 ಕ್ವೆಶನ್ ಇದೆ. ಇದು ಸಾಧಾರಣದಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್, ಕಠಿಣ, ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಡಚ್ ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪನೆ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪನೆ, ಗೋವಾ ಪೋರ್ಚುಗೀಸರಿಂದ ವಿಮೋಚನೆಗೊಂಡದ್ದು, ಅಲ್ಬುಕರ್ಕನು ಬಿಜಾಪುರ ಸುಲ್ತಾನ್ನಿಂದ ಗೋವನ್ನು ವಶಪಡಿಸಿಕೊಂಡಿದ್ದು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ. ಸೊ ಇದಿಷ್ಟು ಕೊಟ್ಟಿದ್ದಾರೆ. ನೆಕ್ಸ್ಟ್, ಒಂದು ಪದ, ಅಂಶ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇದರಲ್ಲಿ ಇರುವಂಥದ್ದು 5 ಪ್ರಶ್ನೆಗಳು, ಸುಲಭ ಮತ್ತು ಸಾಧಾರಣ. ನೆಕ್ಸ್ಟ್, 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇದು ಕೂಡ ಸುಲಭ ಮತ್ತು ಸಾಧಾರಣ. ಇದರ ಮೇಲೆ 5 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೆಕ್ಸ್ಟ್, 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣಗಳನ್ನು ಪಟ್ಟಿ ಮಾಡಿರಿ. ಇದು ಕಠಿಣ, ಇದರಿಂದ ತೆಗೆದಿರುವಂಥ ಪ್ರಶ್ನೆಯನ್ನು ತೆಗೆದಿರುವಂಥದ್ದು. ನೆಕ್ಸ್ಟು, ಭಾರತದಲ್ಲಿ ಡಚ್ಚರ ವ್ಯಾಪಾರ ಕೇಂದ್ರಗಳ ಕುರಿತು ಬರೆಯಿರಿ. ಭಾರತದಲ್ಲಿ ಫ್ರೆಂಚರ ಅವನತಿಗೆ ಕಾರಣಗಳು ಯಾವುವು? ಕೆಲವೊಂದು ಪ್ರಶ್ನೆಗಳು ನಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಅಭ್ಯಾಸ ಪ್ರಶ್ನೆಗಳು ಏನಿದೆ ಅದರದ್ದೇ ಆಗಿರುತ್ತೆ. ನೀವು ಅದನ್ನು ನೋಡಿಕೊಂಡು ಅದರಲ್ಲಿ ಯಾವ ಪ್ರಶ್ನೆಗಳು ಇಲ್ಲ ಅದನ್ನು ನೀವು ಏನು ಮಾಡಬೇಕು, ಮತ್ತೆ ನೀವು ಮಕ್ಕಳಿಗೆ ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ಬರೆಸಬೇಕು. ಸೊ ಇದೇ ಒಂದು ಮಾದರಿಯಲ್ಲಿ ಪ್ರಶ್ನೆ ಪತ್ರಿಕೆ ಬರುವಂಥದ್ದು. ಅದಕ್ಕೋಸ್ಕರ ನಾವು ಈ ಪ್ರಶ್ನೆಗಳನ್ನು ಮಕ್ಕಳಿಗೆ ಅಭ್ಯಾಸ ಮಾಡಿಸಿದ್ರೆ ತುಂಬ ಉಪಯುಕ್ತವಾಗಿರುತ್ತೆ ಫ್ರೆಂಡ್ಸ್. ಈ ಕೆಳಗಿನ ನಕಾಶೆಯನ್ನು ಬಳಸಿ ಯುರೋಪಿಯನ್ನರ ವ್ಯಾಪಾರಿ ಕೋಟಿಗಳನ್ನು ಪಟ್ಟಿ ಮಾಡಿ. ಸೊ ಇದು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂತಹ ಒಂದು ಮ್ಯಾಪ್ ಆಗಿರುತ್ತೆ. ಸೊ ಇದಿಷ್ಟು ಪ್ರಶ್ನೆಗಳು. ಈಗ ನಾವು ಆನ್ಸರನ್ನು ನೋಡ್ತಾ ಹೋಗೋಣ. ಓಕೆ ಫ್ರೆಂಡ್ಸ್, ಈಗ ನಾವು ಆನ್ಸರನ್ನು ನೋಡೋಣ. ಕ್ವೆಶನ್ಸನ್ನು ನಾನು ನಿಮಗೆ ಫಸ್ಟ್ ತೋರಿಸಿದ್ದೀನಿ. ಅದಾದಮೇಲೆ ನಾನೀಗ ಆನ್ಸರ್ ಪಾರ್ಟಿಗೆ ಬಂದಿರೋವಂಥದ್ದು. ಈಗ ನಿಮಗೆ ಫಸ್ಟು ಇದ್ದಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ನ ಆನ್ಸರ್ ಆಗಿರುತ್ತೆ ಇದು. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಆ್ಯಂಡ್ ಏನೊಂದು ಮೊದಲೆರಡು ಪದಗಳಿಗೆ ಇರುವ ಸಂಬಂಧವನ್ನು ಗಮನಿಸಿ ಮೂರನೇ ಪದಕ್ಕೆ ಸರಿಹೊಂದುವ ಪದವನ್ನು ಬರೆಯಿರಿ ಅಂತ ಅದಾಗಿರ್ಬೋದು. ಸೊ ಇಲ್ಲಿ ಟೋಟಲ್ ಆಗಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ಆನ್ಸರನ್ನು ಇಲ್ಲಿ ಕೊಡ್ತಾ ಹೋಗಿದ್ದೀವಿ. ಸೊ ನಿಮಗೇನಾದರೂ ಡೌಟ್ ಇದೆ ಅಂದರೆ ಆ್ಯಸ್ ಯೂಶ್ವಲ್ ನೀವು ವಿಡಿಯೋನ ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಬೋದು ಫ್ರೆಂಡ್ಸ್. ತುಂಬಾ ಹೆಲ್ಪ್ಫುಲ್ ಆಗುವಂಥದ್ದು. ಉತ್ತರಗಳನ್ನು ನಾವು ಕೆಲವೊಂದು ಟೆಕ್ಸ್ಟ್ ಬುಕ್ಕಲ್ಲಿ ಕ್ವೆಶನ್ಸ್ ಇರುತ್ತೆ, ಅದನ್ನೇ ಕೊಟ್ಟಿದ್ದಾರೆ. ಕೆಲವೊಂದು ಕ್ವೆಶನ್ಸ್ ಇಲ್ಲ, ಟೆಕ್ಸ್ಟ್ ಬುಕ್ ಪಾಠದ ಒಳಗಡೆಯಿಂದ ಕ್ವೆಶನ್ಸ್ ಅದನ್ನೇ ಕೊಟ್ಟಿದ್ದಾರೆ. ಕೆಲವೊಂದು ಪಾಠದ ಒಳಗಡೆಯಿಂದ ಇರುವಂಥ ಪ್ರಶ್ನೆಗಳು, ಅದಕ್ಕೂ ಕೂಡ ನಾವು ಇಲ್ಲಿ ಆನ್ಸರನ್ನು ನೋಡ್ಬೋದು ಫ್ರೆಂಡ್ಸ್. ಸೊ ಇದಾಗಿತ್ತು ನನ್ನದೊಂದು ಚಿಕ್ಕದಾದಂತಹ ಇನ್ಫಾರ್ಮೇಟಿವ್ ಆದಂತಹ ಒಂದು ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಒಂದು ಪುಟ್ಟ ಲೈಕ್ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಗಿರುತ್ತೆ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.